ಒಂದು ಹೆಣ್ಣು ಮಗುಗೆ ಸಂಸ್ಕೃತಿ ಕೊಟ್ಟರೆ ಒಂದು ಮನೆತನ ಉದ್ಧಾರ ಆಗತ್ತೆ. ಆ ದೃಷ್ಟಿಯಿಂದ ತಂದೆ ತಾಯಿಯಾದವರು ಬರೀ ಅದು ಮಗು ಅಲ್ಲ, ಮುಂದಿನ ಸಂಸ್ಕೃತಿಯ ಬೆಳಕದು. ಆ ಪ್ರೀತಿಯಿಂದ, ವಿಶ್ವಾಸದಿಂದ, ಅಂತಃಕರಣದಿಂದ ಆ ಮಗುಗೆ ಆ ಸಂಸ್ಕೃತಿ ಜ್ಞಾನ ಕೊಟ್ಟು ಬೆಳೆಸ್ರಪ್ಪ ಅಂತರ ಮುಂದೆ ಅದು ಗೃಹಿಣಿ ಆಗ್ತದೆ ಅಂತ ಹೇಳಬೇಕು. ಆದ್ದರಿಂದ ಮಗು ಇದ್ದಾಗ ತಂದೆ ತಾಯಿ ನೋಡ್ಕೋಬೇಕು. ಮದುವೆ ಆದ್ಮೇಲೆ ಗಂಡ ನೋಡ್ಕೋಬೇಕು. ಗಂಡ ನೋಡ್ಕೊಳ್ಳೋದಂದ್ರೇನು, ಆಕೆಯಲ್ಲಿರುವಂಥ ಸಂಸ್ಕೃತಿಯನ್ನು ತಾನು ಬೆಳೆಸೋಕೆ ಸಹಾಯ ಮಾಡಬೇಕು ಅವನು. ಈಗ ಒಂದು ಸಂಸ್ಕೃತಿ ಬೆಳಿಬೇಕಾದ್ರೆ ಒಬ್ಬರಿಂದ ಆಗೋಲ್ಲ, ಮನೇಲಿ ಎಲ್ಲರೂ ಕೈ ಕೂಡಿಸ್ಬೇಕಾಗ್ತದೆ. ಅಕಸ್ಮಾತ್ ಗಂಡ ಏನೂ ಸಹಕಾರ ಕೊಡದೆ ಹೋದರೆ ಆ ಹುಡುಗಿ ಉಸಿರುಗಟ್ಟು ಹೋಗ್ತದೆ. ಹಂಗಾಗಬಾರ್ದು. ಗಂಡ ನೋಡಪ್ಪ, ಯಾವುದೋ ಮನೆ ದೀಪ ನಿಮ್ಮ ಮನೆಗೆ ಬಂದಿದೆ. ನಾನು ಎಷ್ಟೋ ಸಲ ಆರ್ಟಿಕಲಲ್ಲಿ ಬರೆದಿದ್ದೆ, ಹ್ಯಾಟ್ಸ್ ಆಫ್ ಟು ಇಂಡಿಯನ್ ವುಮೆನ್ಹುಡ್ ಅಂತ. ಯಾರ್ದೋ ಮನೇಲಿ ಹುಟ್ಟಿದ ಹುಡುಗಿ, ಯಾರೋ ತಂದೆ, ಯಾರೋ ತಾಯಿ, ಯಾರೋ ತಮ್ಮ, ಅಣ್ಣ, ಈ ಒಬ್ಬ ಮನುಷ್ಯನ ನಂಬ್ಕೊಂಡು ಬಂದ್ಬಿಡುತ್ತಲ್ಲ ಮನೆ ಬಿಟ್ಟದು ಅಲ್ಲ. ಒಬ್ಬ ಗಂಡಿನ ನಂಬ್ಕೊಂಡು ಆ ಇಡೀ ತನ್ನ ಮನೆತನದ ಪರಿಸರ ಬಿಟ್ಕೊಂಡು ಬಂದು ಈ ಮನೇಲಿ ಕೂತ್ಕೊಂಡ್ಬಿಡುತ್ತಲ್ಲ. ಮದುವೆ ಅದು ಸ್ವಲ್ಪ ದಿವಸ ಎಳಿತದೆ, ತವ್ರ ಮನೆ ಹೋಗ್ಬೇಕು ಅನ್ಸುತ್ತೆ. ಒಂದು 5 ವರ್ಷ ಹೋಗ್ಲಿ, ಅಪ್ಪ ಫೋನ್ ಮಾಡಿದ್ರೆ ಅದೇ ಮಗು ಹೇಳುತ್ತೆ, ಅಪ್ಪ ಇಲ್ಲಿ ಬಹಳ ಕೆಲಸ ಇದೆ, ನನ್ನ ಮನೆ ಕೆಲಸ ಬಿಟ್ಟು ಬರೋಕ್ಕಾಗಲ್ಲ ಅಲ್ಲ. ಇದು ತನ್ನ ಮನೆ ಆಯಿತು, ಅದು ಆ ತಾಯಿ ಮನೆ. ತಾಯಿ ಮನೆಗೆ ಹೋಗಲ್ಲ ಹೆಣ್ಮಕ್ಳು, ಇಲ್ಲ ತುಂಬ ಕೆಲಸ ಇದೆ, ಮಕ್ಕಳದೆಲ್ಲ ಸ್ಕೂಲೆಲ್ಲ ಇದೆ, ಹೋಗೋಕ್ಕಾಗಲ್ಲ. ಇದು ತನ್ನ ಮನೆ. ಇಸ್ ಇಟ್ ನಾಟ್ ಇಮೋಷನಲ್ ಗ್ರಾಫ್ಟಿಂಗ್? ಎಲ್ಲೋ ಬೆಳೆದಂಥ ಮಗು ಯಾವುದೋ ಮನೆಗೆ ಬಂದು ಅದು ತನ್ನ ಮನೆ ಅಂತ ನಂಬ್ಕೊಳ್ಳೋದಿದೆಯಲ್ಲ. ದಿಸ್ ಇಸ್ ಪಾಸಿಬಲ್ ಓನ್ಲಿ ಫಾರ್ ಎ ಇಂಡಿಯನ್ ವುಮನ್. ಇಟ್ಸ್ ಅಮೇಝಿಂಗ್ ಕೇಪಬಿಲಿಟಿ. ನಿಮ್ಮ ಮನೆಯಲ್ಲಿ ಹಿರಿಯರ ಅಜ್ಜಿ ಇದ್ದರೆ, ನಿಮ್ಗೆ ಅನುಭವ ಇರುತ್ತೆ, ಮನೆಯಲ್ಲಿ ಅಜ್ಜಿ ಇದ್ದರೆ, ಮಕ್ಕಳು ಪುಣ್ಯವಂತರು ಅಜ್ಜ ಅಜ್ಜಿ ಇದ್ದರೆ ಮನೇಲಿ ಆ ಸಂಸ್ಕೃತಿ ಕೊಡೋದು. ಅಜ್ಜಿ ಕತೆ ಹೇಳ್ತಾಳೆ. ಈಗ ಸ್ವಲ್ಪ ಬದಲಿ ಆಗಿದೆ ಬೆಂಗಳೂರಲ್ಲಿ, ಉಳ್ಕಿ ಕಡೆ ಹೆಂಗಿದೆಯೋ ಗೊತ್ತಿಲ್ಲ. ನಮ್ಮ ಅಜ್ಜಿಂದ್ರೆಲ್ಲ ಕತೆ ಮರ್ತಿದ್ದಾರೆ ಈಗ. ಎಲ್ಲ ಸೀರಿಯಲ್ ನೋಡಿ 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 ಆ ಸೀರಿಯಲ್ ಕಥೆನೇ ಬರ್ತಾವೆ ಬಾಯಿಗೆ. ಮೊಮ್ಮಕ್ಕಳಿಗೆ ಅಜ್ಜ ಅಜ್ಜಿ ಹೇಳುವಷ್ಟು ಸುಲಭವಾಗಿ ಯಾರು ಹೇಳೋಕ್ಕೆ ಸಾಧ್ಯ ಇಲ್ಲ, ಗೊತ್ತಾ? ತುಂಬ ಸಲಿಗೆ. ಇಬ್ಬರಿಗೂ ಫ್ರೀ ಇರ್ತಾರೆ ಅವರು, ಇಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ. ಬಿಕಾಸ್ ವಿ ಆರ್ ಲಾಸ್ಟ್ ಇನ್ ದಿ ಆರ್ಟ್ ಆಫ್ ಸರ್ವೈವಲ್. ನೌಕರಿ ಓಡಾಟ ಇದರಲ್ಲಿ ಇರ್ತೀವಿ ನಾವು. ಸಾಕಷ್ಟು ಅರ್ಥ ಆಗೋದು ಅದು ಅಜ್ಜಿಗೆ ಮತ್ತು ಮೊಮ್ಮಕ್ಕಳಿಗೆ ಅರ್ಥ ಆಗೋದು. ಅದಕ್ಕೆ ಅಜ್ಜಿ ನೋತದ್ದೆಲ್ಲ ಮೊಮ್ಮಗನ ಉಡದಾರಕ್ಕೆ ಅಂತ ಹೇಳಿದ್ದು. ಅಂದರೆ ಅಜ್ಜಿ ಮಾಡೋದೆಲ್ಲ ಮೊಮ್ಮಕ್ಕಳಿಗೋಸ್ಕರ ಅಂತ. ಇನ್ನೊಂದು ನಾವು ದಯವಿಟ್ಟು ಗಮನಿಸಬೇಕಾದದ್ದು, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸ್ತ್ರೀ ದೇವತೆಗಳಿಗೆ ಬಹಳ ಮುಖ್ಯ ಕೊಟ್ಟಿದೆ. ಎದುರಿಗೆ ಕಾಳಿ ಚಿತ್ರ ಇದೆ ಅಲ್ಲಿ ನೋಡಿ. ಚಾಮುಂಡೇಶ್ವರಿ ಆ ನರಕ ಇವನ್ ಕೊಲ್ಬೇಕಾಯ್ತು, ಮಹಿಷಾಸುರನ ಕೊಲ್ಬೇಕಾಯ್ತು. ರಾಕ್ಷಸ ಅವನು, ಯಾರಾದರೂ ಕೊಲ್ಬೋದಾಗಿತ್ತಲ್ಲ. 3 ಚಾಂಪಿಯನ್ಸ್ ಇದ್ದಾರೆ ನಮ್ಮಲ್ಲಿ, ವಿಷ್ಣು, ಬ್ರಹ್ಮ, ಶಿವ, 3 ಜನ. ಅವ್ರಂದ್ರಂತೆ ಅವ್ನು ಕೊಲ್ಲಕ್ಕಾಗಲ್ಲ, ನಾವು ವಿಶೇಷ ಶಕ್ತಿ ಬೇಕು. ಅವಾಗೇನು ಮಾಡಿದ್ರು, ಎಷ್ಟು ಚಂದ ಕತೆಗಳಿವೆಲ್ಲ, ಎಲ್ಲ ಸಾಂಕೇತಿಕವಾದಂಥ ಕತೆಗಳು, ಸೊ ಸಿಂಬಾಲಿಕ್. ಅವರೇನು ಹೇಳ್ತಾರಂದ್ರೆ, ಇದಕ್ಕೊಂದು ಸ್ತ್ರೀ ಶಕ್ತಿ ಬೇಕು ಕೊಲ್ಬೇಕಾದ್ರೆ, ಮಹಿಷಾಸುರನ್ನು ಕೊಲ್ಬೇಕಾದ್ರೆ. ಎಲ್ಲ ದೇವತೆಗಳು ತಮ್ಮ ತಮ್ಮ ಶಕ್ತಿಯ ಒಂದು ಅಂಶವನ್ನು ಆ ತಾಯಿಗೆ ಕೊಟ್ಟರು. ನೋಡಿ ಎಷ್ಟು ಚೆನ್ನಾಗಿದೆ. ಈಶ್ವರ, ವಿಷ್ಣು, ಬ್ರಹ್ಮ ತಮ್ಮ ತಮ್ಮ ಶಕ್ತಿಗಳು, ಇವರಿಷ್ಟೇ ಅಲ್ಲ, ಎಲ್ಲ ದೇವತೆಗಳು ತಮ್ಮ ತಮ್ಮ ಶಕ್ತಿಯ ಒಂದು ಅಂಶವನ್ನು ಕೊಟ್ಟು ನೀನು ಕೊಲ್ಲು ಅಂತ ಹೇಳಿದರು. ತಾವೇ ತಗೋಬಹುದಾಗಿತ್ತಲ್ಲ. ಅದಕ್ಕೆ ಹೇಳ್ತಾರೆ, ಯಾಕೆ ಕೊಟ್ವಿ ಶಕ್ತಿಗಳನ್ನು ಅಂತ ಬರ್ತದೆ ಮಾತು. ಹೇಳ್ತಾರೆ, ಯಾವಾಗಲೂ ಕ್ಷಮೆಯ ಧರಿತ್ರಿ ಅಂತ. ಹೆಣ್ಮಕ್ಳಿಗೆ ಕ್ಷಮೆ ಅನ್ನೋದು ಬಹಳ ನ್ಯಾಚುರಲ್ ಆಗಿ ಬರುವಂಥದ್ದು, ಗಂಡಸರಿಗೆ ಬರಲಿಕ್ಕಿಲ್ಲ. ಆ ಕ್ಷಮೆ ಮಾಡಿ ಅವನು ಮೋಕ್ಷ ಕೊಟ್ಟಲು ಅವನಿಗೆ, ಮಹಿಷಾಸುರನಿಗೆ. ಅವನು ಕೊಲ್ಲೋದು ಕೆಟ್ಟ ಕೆಲಸಕ್ಕೆ ಪನಿಷ್ಮೆಂಟ್ ಇದೆ, ಆದರೆ ತಾಯಿ ಹೃದಯ ಅವನು ಹಾಗೆ ಬಿಡಬೇಡಿ, ಅವನ್ನ ಎಲ್ಲಾದ್ರೂ ಮೋಕ್ಷ ಕೊಡಿ ಅವನಿಗೆ. ಇದು ತಾಯಿ ಹೃದಯ ಇರಲಿ ಅಂತ ಹೇಳಿ ಮಾಡಿಸಿದಂಥದ್ದು. ಅದಕ್ಕೆ ನಮ್ಮ ಕಾಳಿಯಾಗಲಿ ಚಾಮುಂಡಿ ಆಗಲಿ, ಆಕೆ ಎಲ್ಲ ದೇವತೆಗಳ ಶಕ್ತಿಗಳನ್ನು ಬೆಳೆಸ್ಕೊಂಡವಳು, ಅವ್ರು ಕೊಟ್ಟವ್ರು ಹಾಗೆ.